माशास्ते यजमानोऽसौ आयुराशास्ते सुप्रजास्त्वमाशास्ते सजातवनस्यामाशास्ते उत्तरान्देव यज्ञामाशास्ते भूयोः विश्वरणमाशास्ते दिव्यं धामाशास्ते विश्वं प्रियमाशास्ते इदरेण हविषाशास्ते ಮನೆಗೆ ಬಂದಾಯ್ತಲ್ಲ, ಅವನಿಗೊಂದು ಮದ್ವೆ ಮಾಡಿ ಇಲ್ಲೇ ಕಟ್ ಹಾಕೊಳ್ಳಿ. ಮತ್ತೆ ಎಲ್ಲಾದ್ರೂ ಫಾರಿನ್ ಹೋಗ್ತೀನಿ ಅಂದಾನ. ನಮ್ಮ ಮನಸ್ಗೂ ಹಾಗೆ ಅನ್ನಿಸ್ತಿದೆ ಸ್ವಾಮಿ. ನಿಮ್ಮ ಮಗಳನ್ನ ನಮ್ಮ ಪ್ರತಾಪನ ಕೊಟ್ರಿ, ಈಗ ಅವಳು ಸುಖವಾಗಿದ್ದಾಳೆ. ಅವ್ರ ಮಗಳನ್ನ ನಿಮ್ಮ ಮನೆಗೆ ಯಾಕೆ ಸೊಸೆ? ನಾವೆಲ್ಲ ಅದನ್ನೇ ಅನ್ಕೊಂಡಿದ್ವಿ ಸ್ವಾಮಿಗಳೇ. ಈಗ ನೀವ್ ಹೇಳಿದ್ಮೇಲೆ ಮುಗೀತು ಬಿಡಿ. ಲೋ ಪ್ರಕಾಶ, ನಿನ್ ಮದ್ವೆ ವಿಷಯನ ಇತ್ಯರ್ಥ ಮಾಡ್ತಿದೀವಿ. ಮಾಡ್ಕೊಳ್ಳಿ. ನನ್ ಮಗಳು ಆಯುಷುನೇ ನಿನ್ ಹೆಂಡತಿ, ಓಕೆನಾ? ಒಂದ್ ಸೆಕೆಂಡ್ ನೀವೇನ್ ತೀರ್ಮಾನ ತಗೊಂಡ್ರು ಓಕೆ. ಐಶ್ವರ್ಯ, ನಿನ್ಗೆ ಒಪ್ಗೆ ತಾನೆ? ಒಪ್ಪಿಗೆ. ಕಣ್ಣಲ್ಲೂ ಒಂದೇ ಚಿತ್ರ, ಮನ್ಸಲ್ಲೂ ಒಂದೇ ಚಿತ್ರ ಅಲ್ವೇನಮ್ಮ? ಮತ್ತೆ ಹೂ ಅಂತ ಇದ್ದಾಳೆ. ಸ್ವಾಮೀಜಿ ಮುಗಿಗೆ ಆಶೀರ್ವಾದ ಮಾಡಿ, ನೀವೇ ಮುಂದಿನ ಮದುವೆ ನಡೆಸ್ಕೊಡ್ಬೇಕು ಸ್ವಾಮೀಜಿ. ಕಲ್ಯಾಣ ಪ್ರಾಪ್ತಿರಸ್ತು. ಯಜಮಾನರೇ, ಸಿಂಹಾದ್ರಿ ಬಾಬಾ ಇದನ್ನೆಲ್ಲ ಯಾಕಪ್ಪ ತರಕ್ ಹೋದೆ? ಒಳ್ಳೇದಾಗ್ಲಪ್ಪ. ಏನಪ್ಪ ಸಿಂಹಾದ್ರಿ, ಊಟಕ್ ಬಾರಯ್ಯ ಅಂತಂದ್ರೆ ಎಲೆ ಎತ್ತೋ ಸಮಯಕ್ಕೆ ಬಂದಿದ್ಯಲ್ಲ. ಒಕ್ಕರಿಸ್ತ ಮಗನ್ ಮದುವೆಗಿಂತ ಮಾವನ್ಗೆ ಇವನೇ ಹೆಚ್ಚಾಗ್ಬಿಟ್ಟ. ಅಯೋಗ್ಯ. ಏನೋ ವಿಶ್ವಾಸ ಬಿಟ್ರಿ. ಏನ್ ವಿಶ್ವಾಸ? ಓಂ ಸೋಮೋ ವಾ ಏತಸ್ಯ ಹಾಯ್. ರಾಜ್ಯಮಾದತ್ತೆ ಯೋ ರಾಜಾ ಸಂರಾಜ್ಯೋ ವಾ ಸೋಮೇಯತೆ ದೇವಸ್ವಾಮೇತಾನಿ ಹವೀಗುಂ ಶಭವಂತೆ ಏತಾವಂತೋ ವೈ ದೇವಾನಾಗುಂ ಸವಾಹ. ಈ ಅಳಿ ಇಂಗ್ಲಿದ್ ಬೆಲೆ ಅಚ್ಚೆ ಬೋಕಿಗೆ ರೀ, ಸಿಂಹಾದ್ರಿ ಅಪ್ಪನಿಂದನೇ ನಮ್ಮ ಅಪ್ಪ ಈ ಮಟ್ಟಕ್ಕೆ ಬೆಳೆದಿರೋದು. ಅದಕ್ಕೆ ಗೌರವ ಅಷ್ಟೇ. ಏನೋ ಮಾವನ್ ಇದೊಂದು ನನಗಿಷ್ಟ ಆಗಲ್ಲ ನೋಡು. ಒಳ್ಳೇದಾಗ್ಲಪ್ಪ. ಅಯ್ಯೋ, ನಾನು ವಿಚಾರಿಸ್ಕೊಂಡಿದ್ ಸಾಕು. ನಮ್ ಪ್ರಕಾಶಪ್ಪ ಎಲ್ಲಿ? ಅಲ್ಲಿದ್ದಾನೆ ನೋಡು. ನೋ I'll probably come. ಪ್ರಕಾಶ, One sec, I'll call you back. ಏಯ್ ನನ್ನ ಕಡೆ ಸಿಂಹಾದ್ರಿ. ಇಲ್ಲಿ ಸಿಂಹಾದ್ರಿ, ಬಾಬಾ ಎಷ್ಟು ವರ್ಷ ಆಯ್ತು? ಸೆಂಟ್ರಪ್ಪ, ಪಾರಿ ಸೆಂಟು. ಹೆಂಗಿದ್ದೀಯಪ್ಪ? ತುಂಬಾ ಖುಷಿ ಆಯ್ತು. ನನ್ ತಂಗಿಗ ನಾನು ನೋಡ್ಬಿಟ್ಟಿದ್ರೆ ಇವತ್ತು ಇನ್ನ ಸಂತೋಷ ಪಟ್ಬಿಟ್ಟು ಕುಡ್ದಾಡ್ಬಿಟ್ಟಿರೋಳು. ಶುರು ಮಾಡ್ದ 5 ನಿಮಿಷ ತಂಗಿನೇ ಬಿಟ್ರಲ್ಲ ಅಂತೀಯಲ್ಲ. ಲೇ, ಮೀನ್ನ ನೀರಿಂದ ಆಚೆಗೆ ಬಿಸಾಕ್ಬಿಟ್ರೆ ಬದುಕ್ತದ? ವಿಲಿ 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 ಅಂತ ಒದ್ದಾಡಿ ಸತ್ತೋಯ್ತದೆ. ಹಂಗೆ ನಾನು ನನ್ ತಂಗಿನು ನನ್ ಜೀವ ಕಂಡ ಅದು. ಸಿಂಹಾದ್ರಿ, ಒಂದ್ 5 ನಿಮಿಷ ಕೊಡ, ಫೋನ್ ಮಾಡಿ ಬಂದ್ಬಿಡ್ತೀನಿ. ನೀವ್ ಒಳಗಿರೋ, ನಮ್ ಬಂದ್ ಸಿಗ್ತೀನಿ ಆಯ್ತಾ? ನೀನು ತುಂಬಾ ಓದ್ಕೊಂಡಿರೋನು. ನಡಿ 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 ನಡಿ. ಯಜಮಾನ ನಂಬಕ್ ಹೋಗ್ಬೇಡಿ, ಜಲ್ದಿ ಮರ್ತ್ಕೊಂಡ್ಬಿಡ್ತಾರೆ ಇವ್ರು. ಜೋಪಾನ ಎತ್ ಮಡ್ಗಿ. ಸಿಂಹಾದ್ರಿ, ಅವತನ ಕರೆದ್ರೆ ವ್ಯವಹಾರ ಮಾತಾಡ್ತೀಯಲ್ಲೋ. ಮೊದ್ಲು ಪಾಯಸ ಕುಡಿ, ತಗೋ ಕುಡಿ. ನಂದಿನೀನು ಪೂಜೆಗೆ ಬಂದಿದ್ರೆ ತುಂಬಾ ಚೆನ್ನಾಗಿರೋದು. ಅವಳಿಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ. ಹೋಗುವಾಗ ಮರೀದೆ ತಗೊಂಡೋಗು. ಹೇ ಸಿಂಹಾದ್ರಿ, ಯಾಕೋ ಕಣ್ಣಲ್ಲಿ ನೀರು? ಏನಾಯ್ತು? ಯಾಕಪ್ಪ? ಯಜಮಾನ್ರೆ, ನಿಮ್ ಮಾತ್ನಾಗೂ ಸಿಹಿ, ಮನಸ್ನಾಗೂ ಸಿಹಿ. ನನ್ನಂತಂದ್ಮೇಲೂ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದೀರಲ್ಲ. ಲೇ, ನಮ್ ಪ್ರಕಾಶ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ ಕಣು. ನಿನ್ನ ಹತ್ರ ಯಾರೋ ದುಡ್ಡು ಕೇಳಿದ್ರು? ಆ ತೋಟ, ಗದ್ದೆ, ಹೊಲ ಎಲ್ಲ ನೀನೇ ಇಟ್ಕೊಂಡ್ರು ಸಂತೋಷ ಕಣೋ. ತೋಟ, ಹೊಲ, ಗದ್ದೆ, ಜಮೀನು ನಿಮ್ ಆಶೀರ್ವಾದಕ್ಕಿಂತ ದೊಡ್ಡದ? ಆವ ಬದುಕಿರೋವರ್ಗು ನಾ ತಬ್ಲಿ ಅಲ್ಲ. ನೀವು ಬದುಕಿರೋವರ್ಗು ನಾನು ಅನಾಥ ಅಂತೂ ಆಗೋದೇ ಇಲ್ಲ. ನಂಗಪ್ಪ ಅಮ್ಮ ಇಲ್ಲ ಅನ್ನೋ ನೋವನ್ನ ಹಂಗೆ ದೂರ ಮಾಡಿ ನಿಮ್ಮಿಬ್ಬರದೆಲ್ಲೂ ನನಗೆ, ನನ್ನ ತಂಗಿಗೆ ಒಂದು ಸ್ಥಾನ ಕೊಟ್ಬಿಟ್ರಲ್ಲ. ನಿಜವಾದ ದೇವ್ರಿಗೆ. ಏನೋ ಇದು, ನೀನ್ ಸಿಂಹ ಕಣೋ. ನಿನ್ ಕಣ್ಣಲ್ಲಿ ನೀರು ಬರಬಾರ್ದು. ನೀನು ನಂದಿನಿ, ನನ್ನ 2 ಕಣ್ಣುಗಳಿದ್ದ ಹಾಗೆ. ಇದು ಸೇರ್ಸಿದ್ರೆ ನಮ್ಮ ಮನೇಲಿ ಒಟ್ಟು 12 ಆಗುತ್ತೆ. ಎಷ್ಟು ಚೆನ್ನಾಗಿ ಕಣೆ. ದೇವ್ರೆ ಓ ಗಾಡ್. ಥ್ಯಾಂಕ್ ಯು.
I'm so sorry, huh? Nothing to worry. Your fish is fine. You guys are really great, huh? Bye. Bye. Oh, no. ತಿಜೋರಿ ಬಂದ್ ಮಾಡಿದ್ಯಾ ಬಾವ? ಓ ನಂದಿನೇವಾ ಸೀರೆ ಬಟ್ಟೆ ಎಲ್ಲ ಉಸಾರು ಕಲ್ಲವಾ? ಲೇ ಕೆಂಚ ಹಾಲಿನ ಕ್ಯಾನ್ ಎಳ್ನೀರೆಲ್ಲ ಉಸಾರು ಕಲ? ಲೇ ಬಡೆ ಇದ್ದ ಕುರಿ ಕೋಳೆ ಎಲ್ಲ ಭದ್ರಕಲ? ಏನಾಯ್ತಲ್ಲ? ಅಯ್ಯೋ ಅವಳು ಬಂದ್ಬಿಟ್ಟವಳೆ. ಯಾವಳು? ಅವಳೆ ಆ ತಾಟ್ಗಿತ್ತಿ. ಎಲ್ಲವಳೆ? ನೋಡಲ್ಲಿ. ಏನೇಲೇ ಕಳ್ಳಿ, ಏನ್ ಕದಿಯಕ್ ಬಂದಿದ್ಯಾ? ಕೋಳಿನ ಕುರಿನ ಹಸಾನ? ಸುಮ್ಮನಿರು, ಪಾಪ ಅಳ್ತಾ ಇದ್ದಾಳೆ. ಏ ಅವಳು ಸಾಧಾರಣ ನಾಟಕ ಆಡ್ತಾವಳೆ, ನಿಂಗೆ ಗೊತ್ತಾಗಕ್ಕಿಲ್ಲ, ಸುಮ್ಕಿರವ. ಮೈಲಾರಿ, ಏನಾಯ್ತಮ್ಮ? ಯಾಕೆ ಅಳ್ತಿದ್ಯಾ? ನಮ್ಮ ಅಮ್ಮ ಸತ್ತು ಹೋದ್ರು, ನಂಗ್ ಬೇರೆ ಯಾರು ದಿಕ್ಕಿಲ್ಲ. ನಾನ್ ಯಾರ ಮನೆ ಬಾಗಿಲು ತಟ್ಟಿದ್ರು ನನ್ ದಾವಣಿ ಮೇಲೆ ಕಣ್ಣು ಹಾಕ್ತಾರೆ. ಕಣ್ಣಾಗ್ದೆ ಇನ್ನೇನೆ ಮಾಡ್ತಾರೆ? ಬಿಡಿ ಸಿಗರೇಟ್ ಸೇತ್ಯ, ಕಳ್ತನ ಮಾಡ್ತೀಯ, ಆ ತರ್ಲೆ ನನ್ನ ಮಕ್ಕಳ ಜೊತೆ ಸೇರ್ಕೊಂಡು ಇಡೀ ಊರ್ನೇ ಹಾಳು ಮಾಡ್ತೀಯ. ನಿನ್ನಿಂದ ಈ ಊರಿಗೆ ಕಡಿಮೆ ತೊಂದ್ರೆ ಆಗೈತೆ? ಸಂಸಾರಸ್ಥರ ಮನೆ ಇದು, ಕಳ್ರಿಗೆ ಹಾಕೋ ಜೈಲಲ್ಲ. ನಡಿ ಮುಂದೆ, ನಡೀತಾ ಇರೋ. ನಮ್ಮಮ್ಮ ಮೊದ್ಲೇ ಕುಡ್ಕ, ಜನರದನ್ನ ಉಪಯೋಗಿಸ್ಕೊಂಡು ನನ್ನ ಹತ್ರ ತಪ್ಪಾಗಿ ನೋಡ್ಕೋತಾರೆ ಅಂತ ನಾನ್ ಬೇಕು ಅಂತಾನೆ ಗಂಡ್ಬೀರಿ ತರ ಆಡಿದ್ದು. ಮೈಲಾರಿ, ಅವಳ ಕತ್ತಿರದ ಆಚೆಗೆ ದಬ್ಲ. It's for me, is your Mr. Pussycat? Yeah, back walk. ಜೊತೆಗೆ ಕ್ಯಾಟ್ ವಾಕ್. ಕೆಲ್ಸದವ್ರ ತರ ಇರ್ಬೇಕು. ಮನೆ ವಿಷಯಕ್ಕೆ ಬರೋ ಅಧಿಕಾರ ಯಾರ್ ಕೊಟ್ರು ನಿಮ್ಗೆ? ನೋಬಡಿ. ಆಹಾ ಬಾವಾ, ಬ್ಯಾಕ್ ಫೈರು ಹಂಗಂದ್ರೆ ಏನ್ಲ? ಹಿಂದಕ್ಕೆ ತಿರುಕೋ ಬೆಂಕಿ ಅಂತ. ನೀನ್ ಹೇಳಮ್ಮ. ನೀನೇ ಹೇಳಮ್ಮ. ಅಮ್ಮವ್ರೆ, ನನ್ಗೆ ಮನೇಲಿ ಜಾಗ ಕೊಡ್ತೀರಾ? ನೀವ್ ಏನ್ ಕೆಲ್ಸ ಹೇಳಿದ್ರು ಮಾಡ್ಕೊಂಡಿದ್ಬಿಡ್ತೀನಿ. ಅವ್ರೆ ಹಸ ಕಾಯಕ್ ಮಂಜ ಅವನೆ, ಕುರಿ ಕಾಯಕ್ ನಿಂಗ ಅವನೆ, ಹಾಲ್ ಕರಿಯಕ್ ನಿಂಗೆ ಅವಳೆ, ಮನೆ ಕೆಲಸ ಮಾಡಕ್ ಸರೋಜ ಅವಳೆ. ನಿನಗೆ ಅಂತ ಯಾವ ಕೆಲ್ಸವೂ ಇಲ್ಲ? ಕೆಲ್ಸವೂ ಇಲ್ವೇ? ಹಂಗಾರೆ ನೀನು ದಂಡ ಪಿಂಡಾನೆ ಈ ಮನೇಲಿ. ಬಾವಾ, ಫ್ರಂಟ್ಗೂ ಫೈರೇ. ಏನಂಗಂದ್ರೆ ಮುಂದ್ಗೂ ಬೆಂಕಿ ಅಂತ. ನೀನೇ ಮಡಗಿಸ್ಕೊ. ನಿನಗೆ ಅಡ್ಗೆ ಮಾಡಕ್ ಬರತ್ತಮ್ಮ? ಅಡ್ಗೆನ ಬರುತ್ತೆ. ನೀವ್ ಏನೇ ಕೇಳಿದ್ರು 1 ಗಂಟೆಲಿ ರೆಡಿ ಮಾಡ್ಕೊಟ್ಬಿಡ್ತೀನಿ. ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಇಲ್ಲಿ ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು. ಎಷ್ಟೋ ಧೈರ್ಯ ನಿನ್ಗೆ? ಸದಾ ಕೊಟ್ರೆ ಯಜಮಾನಮ್ಮನ್ ಸಮ ಕೂತ್ಕೋತ್ಯಾ? ಎದ್ದೇಳ ಮೇಲೆ ಎದ್ದೇಳೋ. ಕುಕ್ಕು ಬಡಿ. ಬೇಬಿ ಪ್ಲೀಸ್ ಕಮ್. ಈ ಟೈಗರ್ನ ತುಂಬಾ ಕೆಣಕ್ತಾ ಇದೆಯಾ? ಟೈಗರ್ ಅಂತೆ ಟೈಗರ್. ಯಾವತ್ತಾದ್ರೂ ನಿನ್ ಮೂತಿನ ಕನ್ನಡಿ ನೋಡ್ಕೊಂಡಿದ್ಯಾ? ನೀವ್ ತಿನ್ನಿ. ಆಳು ಪಕ್ಕ ಕೂತ್ಕೊಂಡು ಊಟ ಮಾಡ್ಬೇಕು, ಪಕ್ಕ ಅಲ್ಲ. ನಿಮ್ ಮೂದೇವಿ ತಿನ್ನು. ಹಾಕಿ ಬಡಿಸ್ತೀನಿ. ನಾಯಿ ಹಚ್ಕೊಂಡಂಗ ಹಚ್ಕೊಂಡಿದ್ದಾನೆ ಹೊಟ್ಟೆನ. ಹಾಕಿ ಭಾರಿ ಅದ್ಭುತ, ಗಮ್ಮಂತ ಇದೆ ಊಟ. ಬೆಣ್ಣೆ ಇದ್ದಂಗಿದೆ ಇದು ನೋಡಪ್ಪ. ನುಂಗಿದ್ರೆ ಗೊತ್ತೇ ಆಗಲ್ಲ ಅಲ್ವೇ ಮತ್ತೆ ಇಲ್ಲೋಡಿ, ಕರಿ ಬೆಣ್ಣೆ. ಸಾರಂತೂ ಅಮ್ಮವ್ರೆ ಏನ್ ಚೆನ್ನಾಗಿ ಮಾಡೋರೆ ಗೊತ್ತಾ? ನಿಮ್ ಅಡ್ಗೆ ಮಾಡೋರು ಸಖತ್ತಾಗಿ ಮಾಡೋರೆ. ಬಾವಾ, ಇದು ನಿಂಗೆ ಓವರ್ ಅನ್ನಿಸ್ಲಿಲ್ವೇ? ಇಟ್ಟೆಲ್ಲ ಹಸಿಟ್ಟು ಹಂಗಂಗೆ ಅದೇ, ಮೆಣಸಿನಕಾಯ ಹಂಗಂಗೆ ಹಾಕ್ಬಿಟ್ಟವಳೆ. ನಾನು ಆತ್ರಕ್ಕೆ ಲಬಕತ್ ನುಂಕಂಬಿಟ್ಟು ಈ ನನ್ನ ದೇಹವ ಕೆರೆ ಒಳಗಡೆ ಅರ್ಧ ಬಾಡಿ ನೆನೆಸ್ಬೇಕಾಗದೆ ಗೊತ್ತೇ. 12 ಮುದ್ದೆ ಬೇಕಿಲ್ಲ ಅವ್ರೆ. ನಿಮ್ ಅಡ್ಗೆ ಕೆಲಸ ಮಾಡೋರು ಹೇಳ್ಬಿಟ್ಟು 12 ಮುದ್ದೆ ತಂದು ನೆದೆ ಮೇಲೆ ಕುಕ್ರಿ ಹೊಟ್ಟೆಸ್ಕೊಂಡು ನಾಯಿ ಹಸ್ಕೊಂಡಂಗೆ. ಮುಚ್ಚ ಕಂಡಿದ್ದೀನಿ. ಚಿನ್ನವಾಗ ಒಂದ್ ಮಾತು ಮುದ್ದೆ ಬರ್ತದೆ. ಅಯ್ಯೋ ಪಾಪ. ಏನಪ್ಪ ನಿಮ್ಮಿಬ್ಬರ ಮಧ್ಯೆ ಸೇರ್ಕೊಂಡು ನಂಗ ಆಲ್ರೆಡಿ ಊಸ್ ಕಡ್ಕತ್ತದೆ. ಇನ್ನೂ ಸ್ವಲ್ಪ ಹೊತ್ತಿಲ್ಲ ಅಂದ್ರೆ ಪೆನ್ನೆಲ್ಲ ತೊಳಿಬೇಕಾಯ್ತದೆ. ಎಂತ ಅಡಿಗೆ ಹೇಳ್ತೀರಾ?
ಹಲೋ. ಐ ಲೈಕ್ ಯು ಕಾವೇರಿ. ಇದೇನಿದೆ ಅಶೋಕ್? ಸ್ವಲ್ಪ ಮುಂಚೆ ಕೊಟ್ಟಿದ್ರೆ ನಮ್ಮ ಅಣ್ಣನೂ ನನ್ನ ಜೊತೆಲೇ ಇದ್ದ, ಸಂಬಂಧನೇ ಮಾತಾಡ್ಬೋದಿತ್ತಲ್ಲ. ಅಯ್ಯೋ ನಾನ್ ಕೊಟ್ಟಿದ್ದಲ್ಲ, ನನ್ಗೆಲ್ ಬರುತ್ತೆ ಇಷ್ಟೊಂದು ಧೈರ್ಯ. ಅಲ್ಲಿ ನೋಡಿ. ಐ ಲವ್ ಯು ಗಂಗಾ. ಯಾರೇ ನೀವು? ನೀವಾ? ಐ ಲವ್ ಯು ಗಂಗಾ. ಹಾ? ಯಮುನಾ. ವಾಟ್? ತುಂಗಾ. ಏನ್ರಿ ಏನಾಯ್ತು ನಿಮ್ಗೆ? ಅವತ್ ನೀವ್ ಏನ್ ಹೇಳಿದ್ರಿ? ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಮುದುಕರು ಯೂಸ್ ಮಾಡೋ ವಸ್ತುಗಳಲ್ಲಿ ನಿಮ್ ಹೆಸರು ಬರುತ್ತೆ ಅಂತ ಹೇಳಿದ್ರಿ. ನದಿಗಳ ಹೆಸರು ಅಂದ್ರೆ ಗಂಗಾ, ಕಾವೇರಿ, ಯಮುನಾ. ಐ ಲವ್ ಯು. ಎರಡ್ ಸಲ ಭೇಟಿ ಮಾಡಿದೀವಿ, 4 ಮಾತಾಡಿದೀವಿ, ಅಷ್ಟು ಬೇಗ ಲವ್ವಾ? ರೀ, ನೋಡಿದ ತಕ್ಷಣ ಬರೋದೇ ಲವ್ ರೀ, 1 ವರ್ಷ ಬಿಟ್ಟು ಬರೋದಲ್ಲ. ನೀವು ಹೂ ಅಂದ್ರೆ ಕೈ ಹಿಡಿದು ಊರ್ ಸುತ್ತಲ್ಲ, ತಾಳಿ ಕಟ್ಟಿ ಸಂಸಾರ ಮಾಡ್ತೀನಿ. ದಿಢೀರ್ ಅಂತ ಹೇಳಿದ್ರೆ ಹೇಗೆ? ನನ್ಗೂ ಸ್ವಲ್ಪ ಟೈಮ್ ಬೇಕಲ್ಲ. ರೀ, ತುಂಬಾ ಯೋಚನೆ ಮಾಡ್ಬೇಡ್ರಿ, ಸ್ವಲ್ಪ ಬೇಗ ಹೇಳ್ರಿ ಪ್ಲೀಸ್. ಬರ್ರೋ ತಗೊಂಡೋಗ್ರೋ. ಲೇ ಮೈದಾರಿ ಎಲ್ಲ ಹೋಗದ? ಎಲ್ಲ ಹೋಗದೆ. ನೋಡ್ರಪ್ಪ, ನನ್ನ ಮಗಳ ಮದುವೆ ನಿಶ್ಚಿತಾರ್ಥಕ್ಕೆ ಹೋಗ್ತಾ ಇರೋದು. 10 ಊರು ಮಾತಾಡ್ಬೇಕು, ವಾ ಅನ್ಬೇಕು, ಗತ್ತು ಗರುತು ಸರಿಯಾಗಿರ್ಬೇಕು, ಎಲ್ಲ ಈ ತರ ರೇಷ್ಮೆ ಸಲ ಹಾಕೊಂಡು ಇಳಿಬೇಕು. ಬಂಗಾರ ಬೊಂಬೆ ದಂತ ಬೊಮ್ಮೆ ಕಣ ನೀನು. ಸಾರು ಚೆನ್ನಾಗಿದೆ. ನಿಶ್ಚಿತಾರ್ಥ ಏನ್ ಪ್ರತಾಪ್ ಗೌಡ್ರ ಮಗಳಿಗೋ ಇಲ್ಲ ನಿನ್ ತಂಗಿಗೋ? ಹೌದ್ರಿ, ನನ್ನ ಮಗಳಿಗೆ ನಿಶ್ಚಿತಾರ್ಥ. ಬೇಗ ಬಂದು ಸೇರ್ಬಿಡಿ ನೀವು, ಆಯ್ತಾ? ಮಾದಾಪುರದ ಜಮೀನ್ದಾರನಂತಹ ಶ್ರೀ ಅನಂತರಾಮಯ್ಯನವರ ಜ್ಯೇಷ್ಠ ಪುತ್ರನಾದಂತಹ ಶ್ರೀ ಸೂರ್ಯಪ್ರಕಾಶನೆಂಬವರನಿಗೂ ಕಮ್ಮಸಂದ್ರ ಗ್ರಾಮದ ಜಮೀನ್ದಾರರಾದಂತಹ ದಿವಂಗತ ಲೋಕೇಶನವರ ಪುತ್ರಿ ನಂದಿನಿ ಎಂಬ ವಧುವಿಗೂ ಗುರು ಹಿರಿಯರ ಸಮ್ಮುಖದಲ್ಲಿ ವಿವಾಹ ನಿಶ್ಚಿತಾರ್ಥವನ್ನು ಏರ್ಪಡಿಸಲಾಗಿದೆ. ಶ್ರೀ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿಯ ಆಶೀರ್ವಾದವನ್ನು ಪ್ರಾರ್ಥಿಸುತ್ತಾ ತಾವುಗಳು ಫಲತಾಂಬೂಲವನ್ನು ಬದಲಾಯಿಸಿಕೊಳ್ಳಿ. ಯಾಕೆ, ಏನಾಯ್ತು? ಸಿಂಹಾದ್ರಿ ಅನಾಥ ಅಂತನಾ? ಊರೆಲ್ಲ ಸಾಕ್ಷಿನಪ್ಪ ನೋಡಿ. ಬೇದಿಲ್ಲಪ್ಪ, ಹೇಳು ಅವನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಆ ಕೆಲಸ ಮಾಡ್ತೀನಿ. ತಾಂಬೂಲ ಬದಲಾಯಿಸ್ಕೊಳ್ತೀನಿ. ತೊಳಿ ನೀವು ಇಸ್ಕೊಳ್ಳಿ ನಿಮ್ ಕೊಡಿ ತಾಂಬೂಲ, ಇದು ಕೊಡಿ ನನಗೆ. ನೋಡಿ, ಊರು ಪ್ರಮುಖರು ಸಾಕ್ಷಿಯಾಗಿ ಮದುವೆಗೆ ತಾಂಬೂಲ ಬದಲಾಯಿಸ್ಕೊಳ್ಳಾಗ್ತಾ ಇದೆ. ಚೆನ್ನಿ, ಸ್ವಲ್ಪ ನಿಂತ್ಕೊಳ್ಳಿ ಇಲ್ಲಿ. ಇದೇನೇ ಇದು? ನಿಮ್ ಯಜಮಾನ್ರ ಮಗ ಪ್ರಕಾಶನ್ಗೂ ಪ್ರತಾಪ್ ಗೌಡ್ರ ಮಗಳಿಗೂ ಅಲ್ವಾ ನಿಶ್ಚಿತಾರ್ಥ ತೀರ್ಮಾನ ಆಗಿದ್ದು? ಅದ್ಯಾಕೆ ಇದ್ದಕ್ಕಿದ್ದಂಗೆ ಹುಡುಗಿನೇ ಬದಲಾಯಿಸ್ಬಿಟ್ಟಿದ್ದೀರಾ? ಅದೇನಾಯ್ತು ಅಂದ್ರೆ ನಾಳೆ ನಿಶ್ಚಿತಾರ್ಥ. ಈಗಳಿಗೆ ಇವಾಗ ಹೀಗಂದ್ರೆ ಯಾರು ಒಪ್ಕೋತಾರೆ ಅಲ್ವಾ ಪ್ರಕಾಶ? ಎಲ್ಲ ನಿನ್ನ ಕೇಳಿ ತಾನೇ ಇತ್ಯರ್ಥ ಮಾಡಿದ್ದು. ಅದ್ಯಾಕೆ ಈ ವಿಷಯ ಹೇಳಿಲ್ಲ ನೀನು? ಅಕ್ಕ, ಅವಾಗ ನನ್ನ ಮನ್ಸಲ್ಲಿ ಯಾರು ಇರ್ಲಿಲ್ಲ. ನೋಡಿ ಮನಸ್ಸಲ್ಲಿ ಯಾರು ಇರ್ಲಿಲ್ವಂತೆ.
ನಿಶ್ಚಿತಾರ್ಥದವರೆಗೂ ನನ್ನ ಮಗಳನ್ನ ಕರ್ಕೊಂಡ್ಬಿಟ್ಟವನೇ. ಈಗ ಇವನ ಮನಸ್ಸಿಗೆ ಬೇರೆ ಯಾರೋ ಬಂದ್ಬಿಟ್ಟವಳಂತೆ. ನಾಳೆ ಮದುವೆ ಆಗ್ತಿರ್ಬೇಕಾದ್ರೆ ಇನ್ನೊಬ್ಳು ಬಂದ್ಬಿಡ್ತಾಳೆ ಮನಸ್ಸಿಗೆ, ಆಗ ಅವಳನ್ನ ಬಿಟ್ಬಿಡ್ತೀರಾ? ಈಗ ಮಾತಾಡಕ್ಕಿಲ್ವ ನೀವು? ಏನಾದ್ರೂ ಮಾತಾಡಿ ಬಾಯ್ ಬಿಡಿ. ನಾನು ಏನ್ ಮಾತಾಡ್ಲಿ ಅಳಿ ಅಂದ್ರೆ, ಒಂದ್ ಕಡೆ ಮೊಮ್ಮಗಳು, ಇನ್ನೊಂದ್ ಕಡೆ ಮಗ. ಯಾರ್ ಕಡೆ ಮಾತಾಡಿದ್ರು ಇನ್ನೊಬ್ರಿಗೆ ನೋವಾಗುತ್ತೆ. ಎಲ್ಲ ಜಾರ್ಕೊಂಡ್ಬಿಡಿ, ಯಾರು ಏನು ಹೇಳಬೇಡಿ. ಇವ್ರು ಫಾರಿನ್ಗೆ ಹೋಗ್ಬಂದವರು ಮದುವೆ ಆಯ್ತೀನಿ ಅಂತ ಮಾತು ಕೊಡ್ಬೋದು, ಆಮೇಲೆ ಬೇರೆಲ್ಲ ಹೋಗ್ಬಿಟ್ಟಿದೆ ಅಂತ ಮಾತು ಮುರಿಲಬಹುದು. ಹಂಗೆಲ್ಲ ಆಗಕ್ಕಿಲ್ಲ, ಇಲ್ಲಿ ನಡೆಯಕ್ಕಿಲ್ಲ. ಅದು ನಾವು ಒಳ್ಳೆಯವರು. ಮಾನ ಮರ್ಯಾದೆ ನಮ್ಮ ಮುಖ್ಯ, ಕಮಿಟ್ಮೆಂಟ್ ನಮಗೆ ಬಹಳ ಮುಖ್ಯ. ಕೊಟ್ಟು ಮಾತನ್ನ ಅಂದ್ರೆ ನೋಡಿ, ಅವನು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಮದುವೆಗೆ ಒಪ್ಕೊಂಡಿದ್ದ. ಇದರ ಮಧ್ಯ ಬೇರೆಯವ್ರ ಜೊತೆ ಪ್ರೀತಿ ಹುಟ್ಟಬಾರ್ದು ಅಂತ ಏನಿಲ್ವಲ್ಲ. ಇಷ್ಟಕ್ಕೂ ಅದನ್ನೇನ್ ಮುಚ್ಚಿಟ್ಟು ಅವನ್ ತಾಳಿ ಕಟ್ಟಕ್ ಹೊರಟಿಲ್ಲ. ನಮ್ಮ ಎದುರುಗಡೆ ಎಲ್ಲವನ್ನೂ ಪ್ರಸ್ತಾಪ ಮಾಡಿದ್ದಾನೆ. ಏನ್ ಪ್ರಸ್ತಾಪ ಮಾಡೋಣ? ಮದ್ವೆ ನಿಶ್ಚಯ ಆಗಿದೆ ಅಂತ ನಾನೇ ನಿಮ್ ಮಗಳ ಜೊತೆ ಡೇಟಿಂಗ್ ಮಾಡಿದ್ದೀನ, ಇಲ್ಲ ರಿಂಗ್ ಎಕ್ಸ್ಚೇಂಜ್ ಮಾಡಿದ್ದೀನಿ. ದಯವಿಟ್ಟು ನೀವ್ಯಾರು ಈ ವಿಷಯದಲ್ಲಿ ನನ್ನ ಬಲವಂತ ಮಾಡಬೇಡಿ. ಬಲವಂತದಿಂದ ತಾಳಿ ಕಟ್ಟಿಸ್ಕೊಳ್ಳೋ ಆಸೆ ನನಗೂ ಇಲ್ಲ. ನೀನ್ ಅಳ್ಬೇಡಮ್ಮ, ನಿನ್ ಕಣ್ಣೀರ್ ಹಾಕ್ಬೇಡಮ್ಮ, ನಿನ್ ಕಣ್ಣೀರ್ ಹಾಕ್ಬೇಡಮ್ಮ. ತೊಟ್ಲಿಗೆ ಆಗ್ತಾಗಿಂದ ಇವನೇ ನಿನ್ ಗಂಡ ಅಂತ ಆಸೆ ಹುಟ್ಟಿಸ್ಬಿಟ್ರಿ. ನನ್ನ ಮಗಳ ಕಣ್ಣಲ್ಲಿ ನೀರ್ ಹಾಕ್ಸ್ಬಿಟ್ಲಲ್ಲ. ಯಾರವಳು? ಯಾರ ಹುಡುಗಿ? ನಂದಿನಿ, ನಮ್ ಸಿಂಹಾದ್ರಿ ತಂಗಿ ನಂದಿನಿ. ನಾನು ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವಳು ನನ್ನ ಇಷ್ಟಪಟ್ಟಿದ್ದಾಳೆ. ನೋಡಿ, ಎಲ್ರೂ ದಯವಿಟ್ಟು ಕ್ಷಮಿಸಿ. ಪ್ರಕಾಶ್ ಯಜಮಾನ್ರ ಮಗ ಅಂತ ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನನ್ಗೇನಾದ್ರೂ ಗೊತ್ತಿದ್ರೆ ಖಂಡಿತವಾಗ್ಲೂ ನಾನು ಈ ಪ್ರೀತಿಗೆ ಒಪ್ತಿರ್ಲಿಲ್ಲ. ಒಪ್ಪೋದು ಬಿಡೋದು ಬೇರೆ ಪ್ರಶ್ನೆ. ನೀನ್ ನನ್ ಪ್ರೀತಿ ಮಾಡಿದ್ ನಿಜಾನೋ ಅಲ್ವೋ? ನೀವೇನೇ ಹೇಳಿದ್ರು ಸರಿ, ನಾನು ಈ ಪ್ರೀತಿಗೆ ಒಪ್ಪಲ್ಲ. ಸರಿ ಬಿಡೋ, ನನ್ ಪ್ರೀತಿ ಸಿಗ್ದರೆ ಈ ದೇಶದಲ್ಲೇ ನಾನು ಯಾಕಿರ್ಲಿ? ನಾನು ಫಾರಿನ್ ವಾಪಸ್ ಹೊರಟೋಗ್ತೀನಿ. ಮದ್ವೆಗಿಂತ ಏನು ಬೇಡ. ಪ್ರಕಾಶ, ಏನು ಮಾತಾಡ್ತಿದ್ಯಪ್ಪ ನೀನು? ಯಾಕೆ? ಅಲ್ಲಪ್ಪ, ನಮ್ಮ ಹುಡುಗಿನ ನೀನು ಮದುವೆ ಅಂತ ಆದ್ರೆ ಏನೋ ಎಲ್ಲ ಒಂದೇ ಕುಟುಂಬದಲ್ಲಿ ಇರ್ತೀವಿ, ನೀವಿಬ್ರು ಚೆನ್ನಾಗಿರ್ತೀರಿ ಅನ್ಕೊಂಡ್ವಿ ಅಲ್ವೇನೆ? ನಿಂಗೆ ಮದುವೆ ಇಷ್ಟ ಇಲ್ಲ ಅಂತಂದ್ರೆ ಬೇಡ ಬಿಡಪ್ಪ, ಬೇಡ. ನನ್ಗೇನು ಅಭ್ಯಂತರ ಇಲ್ಲ. ನಿನ್ಗೇನಪ್ಪ ಈಗ? ನೀನು ನಂದಿನಿ ಜೊತೆ ಮದುವೆ ಆಗ್ಬೇಕು ಅಷ್ಟೇ ತಾನೆ? ಆಯ್ತು ಬಿಡು. ಸಾಧ್ಯ ಇಲ್ಲ ಸಾವುಕಾರ. ತಂಗ್ಳುಂಡು ಹೊಲ ಕಾಯೋರು ಗುಡಿಸಲಲ್ಲಿ ಸಂಸಾರ ಮಾಡಿದ್ರೆ ಚಂದ. ಯಾರೋ ತಂಗಳು ತಿನ್ನೋರು? ಆವತ್ತು ನಿಮ್ಮಪ್ಪ ಪುಣ್ಯಾತ್ಮ ದಾನ ಧರ್ಮದ ಹೆಸರಲ್ಲಿ ನನ್ನಂತ 10 ಜನಕ್ಕೆ ಭಿಕ್ಷೆ ನೀಡದೆ ಇದ್ದಿದ್ರೆ ಈ ಸುತ್ತಮುತ್ತ ಇರುವ 10 ಹಳ್ಳಿಗೆ ನೀನು ಒಡೆಯ ಆಗಿರ್ತಾ ಇದ್ದೆ. ಪ್ರೀತಿ ಸಂಬಂಧದ ಮಧ್ಯೆ ಆಸ್ತಿ ಅಂತಸ್ತು ತರಬೇಡ ಕಣೋ. ಸಾಧ್ಯ ಇಲ್ಲ ಯಜಮಾನ್ರೆ. ಕಷ್ಟನೋ ಸುಖನೋ ನನ್ನ ತಂಗಿನ ಮಹಾರಾಣಿ ತರ ಸಾಕಿದ್ದೀನಿ. ನನ್ನ ತಂದೆ ಮಾಡಿದ ಸಹಾಯಕ್ಕೆ ತನ್ನ ತಂಗಿನ ಕೊಟ್ಟು ಋಣ ಕಳ್ಕೊಂಡ್ಬಿಟ್ಟ ಅಂತ ಜನ ಮಾತಾಡ್ಕೊಳ್ಳೋದು ನನ್ಗಿಷ್ಟ ಇಲ್ಲ. ಸಿಂಹಾದ್ರಿ, ನಂದಿನಿಗೆ ಏನ್ ಬೇಕು ಬೇಡ ಅನ್ನೋದು ಅವಳಿಗಿಂತ ಚೆನ್ನಾಗಿ ನಿನಗೆ ಗೊತ್ತು. ಅವಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಈ ಮದುವೆ ಬೇಕೋ ಬೇಡವೋ ಅಂತ ನಿಂಗೆ ಗೊತ್ತಾಗುತ್ತೆ. ಇದ್ರ ಮೇಲೆ ನಿನ್ನಿಷ್ಟ ಸಿಂಹಾದ್ರಿ. ಪ್ರತಾಪ್ ಗೌಡ್ರನ್ನ ಏನೋ ಅನ್ಕೊಂಡ್ವಿ, ಅವ್ರದ್ದು ಬಹಳ ದೊಡ್ಡ ಮನ್ಸು. 20 ವರ್ಷದ ಕನಸು ನುಚ್ಚು ಮಾಡ್ಬಿಟ್ಟಲ್ಲ. ಇಟ್ಕೊಳ್ಳಿ, ಮಡಿಕೊಳ್ಳಿ, ಇಬ್ರಲ್ಲ 3-4 ಜನ ಮಡಿಕೊಳ್ಳಿ. ಹಾಗೆ ಆ ಹುಡುಗಿನ ಮಡಿಕೊಳ್ಳಿ ಬೇಡ ಅಂತಿರ್ಲಿಲ್ಲ. ಆದ್ರೆ ನನ್ನ ಮಗಳನ್ನೇ ಮದುವೆ ಆಗ್ಬೇಕಾಗಿತ್ತು ಅವನು. ನನ್ನ ಮಗಳನ್ನ ಮನೆ ಸೊಸೆ ಮಾಡಿದ್ಬಿಟ್ಟು ಬೇರೆ ಕನಸನ್ನೇ ಕಂಡಿಲ್ಲ ನಾನು. ಹಾಳು ಮಾಡ್ಬಿಟ್ಟಲ್ಲ, ಎಲ್ಲ ಹಾಳು ಮಾಡ್ಬಿಟ್ಟು ಸಿಂಹಾದ್ರಿ ಕೈಗೆ ಸಿಕ್ಲಿ ಅವನು. ಇಲ್ಲ ಅನ್ಸ್ಬಿಡ್ತೀನಿ ಅವನ್ನ. ಎಲ್ಲ ಏನಪ್ಪ ಸಿಂಹಾದ್ರಿ? ಇದು ಕೈ ಜಾರಿ ಹಾಲ್. ಸಿಂಹಾದ್ರಿ ಬಂದವನೇ ಹಾಲ್ ಕೊಡೆ. ಬಾರಪ್ಪ ಸಿಂಹಾದ್ರಿ, ಬಾಪ. ಯಜಮಾನ್ರೆ, ನಿಮ್ಮನ್ನ ಅಣ್ಣ ಅಂತ ಕರೀಲೋ ಅಥವಾ ನನ್ನ ಭಾಗದ ದೇವ್ರು ಅಂತ ಕರೀಲೋ ಒಂದೂ ಗೊತ್ತಾಗ್ವಲ್ತು. ತನ್ನ ಮೈನೆಲ್ಲ ಸುಟ್ಕೊಂಡು ಇಡೀ ಮನೆಗೆ ಬೆಳಕು ಚೆಲ್ಲೋ ಮ್ಯಾಣದ ಬತ್ತಿ ತರ ಆಗೋದ್ರಿ ನೀವು. ಬದುಕಿ ಬಾಳ್ಬೇಕಾಗಿರೋ ನಿಮ್ಮ ಮಗಳ ಜಾಗದಲ್ಲಿ ನನ್ನ ತಂಗಿನ ಕುಣಿಸ್ಬಿಟ್ಟು ನಮ್ಮ ಜನ್ಮ ಪಾವನ ಮಾಡ್ಬಿಟ್ರಿ ಸಾವುಕಾರ. ಇರ್ಲಿ ಹೇಳು. ಇಲ್ಲ ಯಜಮಾನ್ರೆ, ರಕ್ತ ಹಂಚ್ಕೊಂಡು ಹುಟ್ಟಿರೋರೆ ದಾಯಾದಿಗಳಾಗೋ ಇಂಥ ಕಾಲದಲ್ಲಿ ಯಾವ ಸಂಬಂಧನೇ ಇಲ್ದಿರೋ ನೀವು
ನನ್ನ ತಂಗಿ ಮಧ್ಯೆ ತಂದೆ ಸ್ಥಾನ ತುಂಬಿಟ್ರಿ, ನಿಶ್ಚಿತಾರ್ಥ ಅಂತ ಮಾಡ್ಕೊಟ್ಬಿಟ್ರಿ. ದಯವಿಟ್ಟು ಲಗ್ನವನ್ನು ನಡೆಸ್ಕೊಟ್ಬಿಡಿ. ಬಾ ನನ್ ಕಂದ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನೀನ್ ಬಂದಿರೋ ಅವತಾರ ನೋಡಿದ್ರೆ 2 ದಿವಸ ಇದ್ದು ಹೋಗೋ ತರ ಇದೆಯಾ. ಹಾಗೇನಾದ್ರೂ ಬಂದಿದ್ರೆ ಈಗ್ಲೇ ಹೊರಟೋಗ. ನಡಿಯಮ್ಮ ನೀನು, ನಡಿ. ಅಜ್ಜಿ, ಮೊದ್ಲಾದ್ರೆ ನಾನ್ ಎಷ್ಟ್ ದಿನ ಬೇಕಾದ್ರೂ ಇರ್ಬೋದಾಗಿತ್ತು. ಆದ್ರೆ ಈಗ ಏನ್ ಮಾಡ್ಲಿ? ಮನೆಗೆ ಹೊಸ ಯಜಮಾನಿ ಬಂದಿದ್ದಾರಲ್ವಾ, ಅವ್ರ ಪರ್ಮಿಷನ್ ಬೇಕಲ್ವಾ? ಐಶು, ನಾನ್ ಯಾವಾಗ ನಿನ್ನ ಆ ತರ ಟ್ರೀಟ್ ಮಾಡಿದೀನಿ ಹೇಳು? ಈ ಮನೆಗೆ ನಾನ್ ಯಜಮಾನಿ ಅಲ್ಲ, ನಮ್ಮ ಅತ್ತೆನೇ ಈ ಮನೆಗೆ ಯಜಮಾನಿ. ಡ್ರೈವ್ ನೀನೇ ಮಾಡ್ಕೊಂಡ್ ಬಂದ? ಇಲ್ಲಪ್ಪ, ಡ್ರೈವರ್ ಬಂದಿದ್ದಾನೆ. ಸೊ ಮೇಡಮ್ ಪರ್ಮಿಷನ್ ಕೊಟ್ಟಿದ್ದಾರೆ. ನನ್ ಕಾರ್ ಲಗೇಜ್ ಇದೆ, ತಗೊಂಡ್ ಬಂದು. ಹಾಯ್ ತಾತ. ಹಾಯ್ ಪುಟ್ಟಿ. ತಾತ, 5 minutes ಅಲ್ಲಿ ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ. ಆಮೇಲೆ ಬಿಲಿಯರ್ಡ್ಸ್ ಆಡೋಣ. ಬೇಗ ಬಾ. ಓಕೆ, ರೆಡಿ. ನಾನು ಹೋಗ್ಬರ್ತೀನಿ ಮಾವ. ಸರಿ ಹೇಳಿ ಅಂದ್ರೆ ಹೋಗ್ ಬನ್ನಿ. ಮಾವ, ಕಾಫಿ ರೆಡಿ ಇದೆ, ಮೇಲೆ ತಂದ್ಬಿಡ್ಲಾ? ಬೇಡಮ್ಮ, ನಾನೇ ಕೆಳಗಡೆ ಬರ್ತೀನಿ. ಸರಿ ಆಯ್ತು. ಎವ್ರಿಥಿಂಗ್ ಇಸ್ ಫೈನ್ ಕಣಯ್ಯ, ನಥಿಂಗ್ ಟು ವರಿ. ನಾಳೆನೆ ಮನೆಗೆ ಒಳ್ಳೇದು. ಓಕೆನಾ? ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ನೀವ್ ಯಾಕೆ ಕೆಳಗ್ ಬರಕ್ ಹೋದ್ರಿ? ನಾನೇ ಕಾಫಿ ತಂದ್ಕೊಡ್ತಿದ್ನಲ್ಲ. ಏನ್ ಮಾಡೋದು ಮಗಳೇ, ಟೈಮ್ ಯಾರಪ್ಪಂದ್ ಹೇಳು. ನನ್ಗೆ ಯಾಕೋ ಅರ್ಥನೇ ಆಗ್ತಿಲ್ಲ ಅಳಿ ಅಂದ್ರೆ. ಒಂದಾದ್ರ ಮೇಲೊಂದು ಅನಾಹುತ ನಡೀತಾನೆ ಇದೆ. ನನ್ಗೆ ತುಂಬಾ ಭಯ ಆಗ್ತಾ ಇದೆ. ಇದಕ್ಕೆಲ್ಲ ಗಾಬರಿ ಪಡ್ಕೋತಾರ ತಮ್ಮ, ಯಾಕೆ ಗಾಬರಿ ಆಗ್ತೀರಿ? ಈಗ ಏನಾಗ್ತಾ ಇದೆ, ಯಾಕಾಗ್ತಾ ಇದೆ ಅಂತ ಯಾರಾದ್ರೂ ಹೇಳಿದ್ರೆ ಏನಾದ್ರೂ ಮಾಡ್ಬೋದಿತ್ತು. ಅದನ್ನ ಹೇಳಕ್ ಸಾಧ್ಯ ಇರೋದು ಆ ಸ್ವಾಮಿಗಳಿಗೆ ಮಾತ್ರ. ಯಾಕೆ ಸ್ವಾಮಿಗಳೇ ಎಡಗಾಲಿಟ್ಟು ಒಳಗ್ ಬಂದ್ರಲ್ಲ? ದೃಷ್ಟಿ ತೆಗೆಯೋದು ಎಡಗೈಯಲ್ಲಿ, ಅನಿಷ್ಟಾನ ಮೆಟ್ಟೋದು ಎಡಗಾಲಲ್ಲಿ. ಅನಿಷ್ಟಾನ? ಗುರುಗಳೇ, ಸ್ವಲ್ಪ ಕ್ಷೀರ ಸೇವನೆ ಕೊಡಮ್ಮ. ಸ್ವಾಮಿಗಳೇ, ಹಾಲು. ನಮಸ್ಕಾರ. ಆಶೀರ್ವಾದ ಮಾಡಲ್ವಾ ಗುರುಗಳೇ? ಆಡೋ ಮಾತು ಸತ್ಯ ಆದ್ರೆ ಅದು ಆಶೀರ್ವಾದ ಆಗುತ್ತೆ. ಸತ್ಯ ಕಹಿ. ಅಂದ್ರೆ ನೀವ್ ಒಳಗಿರಮ್ಮ. ಆಯ್ತತ್ತೆ. ಯಾರಿವಳು? ನನ್ ಸೊಸೆ. ಯಾರು ಹುಡುಕಿದ್ದು? ಹುಡುಕಿದ್ದಲ್ಲ ಸ್ವಾಮಿ, ನಾನ್ ಪ್ರೀತಿಸಿದ್ದು. ಪ್ರೀತಿಗೆ ಕಣ್ಣಿಲ್ಲ, ಶಾಸ್ತ್ರಕ್ಕಿದೆ. ಅಂದ್ರೆ ಇವಳು ಈ ಮನೆ ಕಾಲಿಟ್ಟ ತಕ್ಷಣ ಒಂದು ಪ್ರಾಣ ಹೋಗಿರ್ಬೇಕಲ್ಲ? ಹೌದು ಸ್ವಾಮಿ, ನಮ್ ಕೊಟ್ಟಿಗೆಲಿರೋ ಹಸು ಸತ್ತೋಯ್ತು. ಇನ್ನೊಂದು ಜೀವ ಸ್ವಲ್ಪದ್ರಲ್ಲೇ ಬಚಾವಾಗಿರ್ಬೇಕಲ್ಲ? ಹೌದು, ನಮ್ಮ ಯಜಮಾನ್ರು. ಏನಮ್ಮ ನೀನು? ಮನೆ ಅಂದ್ಮೇಲೆ ಏಳೋದು ಬೀಳೋದು ಸಹಜ ಅಲ್ವಾ? ಏಳೋದೆಲ್ಲಿದೆ, ಬರೀ ಬೀಳೋದೆ. ಮದ್ವೆ ಮಾಡಿ ತಪ್ಪು ಮಾಡ್ಬಿಟ್ರಿ. ಮದ್ವೆ ಟೈಮಲ್ಲಿ ನಿಮ್ಮನ್ನ ಕರ್ಸೋದಕ್ಕೆ ತುಂಬಾ ಪ್ರಯತ್ನ ಪಟ್ವಿ ಸ್ವಾಮಿಗಳೇ, ಆದ್ರೆ ನೀವು ಸಿಗ್ಲಿಲ್ಲ. ತೀರ್ಥಯಾತ್ರೆಗೆ ಹೋಗಿದ್ದೆ. ಬೇರೆಯವರ ಪಾಪಗಳನ್ನ ಹೊತ್ತಿರ್ತೀವಿ, ತೊಳ್ಕೋಬೇಕಲ್ಲ. ಸ್ವಾಮಿ, ಇದಕ್ಕೆ ಪರಿಹಾರ ಏನು ಸ್ವಾಮಿಗಳೇ?
ಇದು ನಿಮ್ಮನೆ ಪರಿಸ್ಥಿತಿ. ಏನಮ್ಮ ನೀನು ಇದನ್ನೆಲ್ಲ ನೀನ್ ನಂಬ್ತೀಯಾ? ನೀನ್ ಫಾರಿನ್ ಹೋಗಿ ಬಂದ್ಬಿಟ್ರೆ ದೇವ್ರ ದಿಂಡ್ರು ಯಾವ್ದು ಇಲ್ಲ ಅನ್ಕೊಂಡಿದ್ಯೇನೋ? ಲವ್ ಗಿವು ಅಂತ ಮನ್ಸಿಗೆ ಬಂದಾಗ ಮಾಡಿದ್ರೆ ಹೀಗೆ ಆಗೋದು. ಇಷ್ಟು ವರ್ಷ ಅವ್ರು ಹೇಳಿದ್ ಯಾವ್ದು ಸುಳ್ಳಾಗಿಲ್ಲ. ಚನ್ನಿ ಬೇಗ ನೀರ್ ತಗೊಂಬ. ನಂದಿನಿ ಕೈ ಸ್ವಿಚ್ ಆಫ್ ಮಾಡು. ರಾತ್ರಿ ಆಗ್ತಿದ್ದ ಹಾಗೆ ಬಲಗೈಲಿ ಸಿಗರೇಟು, ಎಡಗೈಲಿ ಎಣ್ಣೆ. ಸೂಪರ್ ಸ್ವಾಮಿರಿ ನೀವು. ಮಗ ನೀನು ಅಲ್ಕ ಬಡ್ಡಿ ಮಗ ಅಲ್ಲ. ಗಿಣಿ ಶಾಸ್ತ್ರ ಹೇಳ್ತಾ ದೇವಸ್ಥಾನ ಪಕ್ಕ ಕೂತ್ಕೊಂಡಿದ್ದು ನೀನು. ಏನು ನಮ್ಮತ್ತೆಗೆ ಶಾಸ್ತ್ರ ಸಂಪ್ರದಾಯ ಅಂತಂದ್ರೆ ತುಂಬಾ ಇಷ್ಟ ಅಂತ ಅಂದ್ಬಿಟ್ಟು ನಿನಗೊಂದು ಸ್ವಾಮಿ ಪಟ್ಟ ಕಟ್ಬಿಟ್ಟು ನೀನೊಬ್ಬ ಮಹಾಸ್ವಾಮಿ ಅಂತ ಹೇಳ್ಬಿಟ್ಟು ನಂಬಿಸ್ಬಿಟ್ಟು ನಿನ್ನ ಮನೆ ಕರ್ಕೊಂಡೋಗಿ ಬಿಟ್ಬಿಟ್ಟೆ. ನೀನು ಪಾಪ ಮಾಡೋರಿಗೆಲ್ಲ ಜೇಬಲ್ಲಿ ಅದೃಷ್ಟ ಇರುತ್ತೆ ಅನ್ನೋ ಹಾಗೆ ಬೆಳೆದೆ 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 ಹಲ್ಕ. ಏನು ಆಶ್ರಮ, ಏನು NRI ಡೊನೇಷನ್ನು, ಏನು ಶಿಷ್ಯ ಜಾಡ್ತಾ ಇದೆ. ಹೋಗ್ಬಿಡ್ತೀನಿ ಬಡವಾ. ಏನ್ ಸಾರ ಗಿಡ ಕೊಟ್ಟೈತೆ ಇದು? ಏನಿದು? ಹೋಗಿ ಸಡೀಸ್ ತುಂಬಾ ಚೆನ್ನಾಗಿರೋದು. ಹೋಗ ಬೇರೆ ತಗೊಂಬೋಗ. ಗಣ್ಗಳ ತರ ಸೇರ್ಕೊಂಡಿಲ್ಲಿ. ಸ್ವಾಮಿ ನಿನ್ನ ಮನೆಗೆ ಕರ್ಕೊಂಡೋಗಿ ಬಿಟ್ಟಿದ್ದೆ ಯಾಕೆ ನಾನು? ನನ್ನ ಮಗಳು ಆ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅಂತಾನೆ. ನೀನೇನ್ ಮಾಡಿದೆ? ಎಂಗೇಜ್ಮೆಂಟ್ ಸರಿಯಾಗಿ ನನಗೆ ಕೈ ಕೊಟ್ಬಿಟ್ಟೆ. ನಿನ್ ಹುಡುಕ್ತಿರೋ ಜಾಗ ಇಲ್ಲ, ಮಾಡದಿರೋ ಫೋನ್ ನಂಬರ್ ಇಲ್ಲ. ಎಲ್ಲ ಹಾಳಾಗಿ ಹೋಗಿದ್ದೆ ನೀನು. ಏನ್ ಮಾಡ್ಲಿ ಬಾಸ್, ಈ ಟಿವಿನವರು ಎಲ್ಲಿ ಯಾವಾಗ ಕ್ಯಾಮ್ರಾ ಇಕ್ಕಿರ್ತಾರೋ, ಎಲ್ಲಿ ಸ್ಟಿಂಗ್ ಆಪರೇಷನ್ ಮಾಡ್ತಾರೋ ಒಂದು ತಿಳಿಯಕ್ಕಿಲ್ಲ. ಅದಕ್ಕೆ ನಾನು ಯಾರ ಕೈಗೂ ಸಿಗದೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹರಾಡ್ಕೊಂಡಿದ್ದೆ. ನೀನೊಬ್ಬ ನಿಶ್ಚಿತಾರ್ಥಕ್ಕೆ ಇದ್ಬಿಟ್ಟಿದ್ರೆ ನಾನು ಹೇಗಾದ್ರೂ ಮಾಡಿ ಒಂದ್ ಜೊತೆ ಮಗಳು ಮದುವೆ ಮಾಡಿಸ್ಬಿಡ್ತಾ ಇದ್ದೆ. ಈಗಲೂ ಕಾಲ ಮಿಂಚಿಲ್ಲ ಬಾಸು. ಮದ್ವೆ ಮುರಿಯೋದೇನ್ ನಮ್ಗೇನು ಹೊಸ್ದೆ. ಲೇ ಕರಿಯ, ನಿನಗೆ ಇದೇ ನೋಡು. ಮನೆಗ್ ಬಂದ್ಮೇಲೆ ಬಾರ್ಕೋಲ್ ತಗೊಂಡ್ 4 ಚಡಿ ಇಟ್ಕೊಟ್ರೆ ಸರಿ ಹೋಗ್ತ್ಯಾ. ನನ್ ಸೀಮಂತಕ್ಕೆ ನಮ್ಮ ಮಾವ ಬಂದ್ ನಿನ್ನ ಕರಿಬೇಕಾ? ಹೌದು, ಹೊಡ್ದೆ ಬೈದೆ. ಏನೋ ನನ್ನ ಪರಿಸ್ಥಿತಿ ಅವತ್ ಹಂಗಿತ್ತಪ್ಪ. ನಿನಗ್ ಹೊಡೆದ್ರೆ ಬೈದ್ರೆ ನಿನ್ ಕಾಲ್ ಹಿಡ್ಕೊಂಡ್ ಕ್ಷಮೆ ಕೇಳ್ಬೋದು, ಕ್ಷಮಿಸ್ಬಿಡ್ತ್ಯಾ. ಆದ್ರೆ ಅವರು ಸಾಯೋವರೆಗೂ ನನ್ನ ಒಪ್ಪಲ್ಲ. ಖುಷಿ ನಿಮ್ಮಣ್ಣ ಬಂದು ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ ಖುಷಿ. ನಿಮ್ಮಣ್ಣ ಬಂದು ಕರ್ಕೊಂಡು ಹೋಗ್ಬಿಟ್ರೆ ನೀ ತಪ್ಪಿಸ್ಕೊಂಡ್ಬಿಡ್ತೀಯ. ಅದೇವಾ ಈ ಮನೆ ತೊಂದರೆಗಳಿಂದ ತಪ್ಪಿಸ್ಕೊಂಡ್ಬಿಡ್ತೀಯ ಅಂದೆ ಅಲ್ವಾ? ಇವತ್ತು ಬೇರೆ ನಿಂದು ಕಡೇ ದಿನ. ಅದೇ ಈ ಮನೆಯಲ್ಲಿ ಕಡೇ ದಿನ ಅಂತಂದೆ. ತುಂಬಾ ತಲೆನೋವು ಕಣವ. ಮನೇಲಿ ಯಾರಿಲ್ಲ, ಸುಜಾತ ಮಲಗ್ ಬಿಟ್ಟವಳೆ. ಅತ್ತೆ ಮಾವ ಮನ್ಲಿಲ್ಲ, ಆಳುಗಳೆಲ್ಲ ಹೊರಗೋಗ್ಬಿಟ್ಟವ್ರೆ. ನಿಮ್ಮ ಅಣ್ಣನ ಮನೆಗೆ ಬಂದು ಕಾಫಿ ಕುಡಿಯೋಕ್ಕಾಗಕ್ಕಿಲ್ಲ. ಏನಂತೀಯ? ಕೊನೆ ಸತಿ ಒಂದು ಕಪ್ ಕಾಫಿ ಮಾಡ್ಕೊಂಬರ್ತೀನವ. ಕೊಡ್ತೀನಿ. ಹೋಗವ್ವ, ಮಾಡ್ಕೊಂಬಾರವ್ವ. ತಡಿಯಕ್ಕಾಯ್ತಾ ಇಲ್ಲ. ತಲೆನೋವು.
ಬರ್ನ್ ತುಂಬಾನೇ ಆಗಿದೆ. ಕೇಸ್ ಈಸ್ ವೆರಿ ಕ್ರಿಟಿಕಲ್. ಈಗಲೇ ಏನೂ ಹೇಳಕ್ಕಾಗಲ್ಲ. ಅಬ್ಸರ್ವೇಷನ್ ಇಟ್ಟಿದ್ದೀವಿ, ನೋಡೋಣ. ಲಲಿತಾ, ಅಯ್ಯಯ್ಯೋ, ತುಂಬಿದ ಗರ್ಭಿಣಿ ನೀನು ಅಡ್ಗೆ ಮನೇಲಿ ಏನ್ ಮಾಡ್ತಿದ್ಯಾ? ಅಂಕಲ್ಗೆ ತಲೆನೋವಂತೆ, ಅದಕ್ಕೆ ಕಾಫಿ ಮಾಡಕ್ ಬಂದೆ. ಅವ್ರಿಗೆ ಕಾಫಿಗೆ ಶುಂಠಿ ಎಲ್ಲ ಹಾಕ್ ಮಾಡ್ಬೇಕು. ಅದನ್ನ ನಾನ್ ಮಾಡ್ತೀನಿ, ನೀನ್ ಹೋಗು. ನೀವ್ ಇವಾಗ ತಾನೇ ಅಷ್ಟು ದೂರದಿಂದ ಜರ್ನಿ ಮಾಡ್ಕೊಂಡು ನನ್ ಮಾತು ಕೇಳಲ್ವಾ ನೀನು? ಏನು ನೀನ್ ಗೌರಿ ಕರೀತಿದ್ದಾಳೆ? ಅಯ್ಯಯ್ಯೋ, ಅವ್ಳಿಗೆ ಕಲ್ಗಚ್ಚಿಡೋದೇ ಮರ್ತೋಗ್ಬಿಟ್ಟೆ. ನೋಡಿದ್ಯಾ? ನೀನ್ ಹೋಗ ಆ ಕೆಲ್ಸ ಮಾಡು, ನಾನ್ ಕಾಫಿ ಮಾಡ್ತೀನಿ. ಸರಿ. ಹುಚ್ಚುಡ್ಗಿ. ಗೌರಿ, ಹುಲ್ ಕೊಟ್ಟಿದ್ದಕ್ಕೆ, ಹಾಲ್ ಕೊಟ್ಟೆ, ಪ್ರೀತಿ ತೋರಿಸಿದ್ದಕ್ಕೆ ನನ್ ಪ್ರಾಣನೇ ಉಳಿಸ್ಬಿಟ್ಟಿಯಲ್ಲೇ. ನನ್ಗೆ, ನನ್ ಮಗುಗೆ ಪ್ರಾಣ ಭಿಕ್ಷೆ ಕೊಟ್ಬಿಟ್ಟೆ ಗೌರಿ. ಮೈಲಾರೇ, ಮೈಲಾರೇ, ಏನ್ ಬಾವಾ? ಮದ್ವೆ ಆದ್ಮೇಲೆ ಮೊದ್ಲೇ ಸರಿ ಬರ್ತಾರ ನನ್ ತಂಗಿ ಸೀಮಂತಕ್ಕೆ. ಹೌದು, ಅಲಂಕಾರ ಜೋರಾಗಿರ್ಬೇಕು. ಮಾಡಿಸ್ತಾ ಇದೀನಲ್ಲ, ಬಿಡು ಬಾವ. ಸುತ್ತಮುತ್ತ ಎಲ್ಲಾ ಊರ ಹೆಣ್ಮಕ್ಳನ್ನ ಕರ್ದ್ಬಿಡು, ಒಂದೊಂದ್ ಡಜನ್ ಬಳೆ ತೋರಿಸ್ಬಿಡು. ಆ ಬಳೆ ತೊಟ್ಕೊಂಡ್ ಸದ್ದು ಬರ್ತಾ ಇದ್ರೆ ನಮ್ ಮನೆ ಹಸುಗಳು ತಕ್ಕ ತಯ್ಯ ಅಂತ ಕುಣಿಬೇಕು. ನೋಡ್ಕೊಳ್ಳಿ ಸರಿಯಾಗಿ ಏನ್ ಗೊತ್ತಾಗಲ್ಲ ಕಣೆ. ಆಗಲ್ಲ, ಮಗನೇ ಮಾಡ್ಬಿಡ್ತು. ಅಲೋ, ಎಷ್ಟು ದಿನ ಆಗಿತ್ತು ಮಗನೇ ನಿನ್ ಮಾತು ಕೇಳಿಸ್ಕೊಂಡು. ನಾನ್ ನಿನ್ಗೆ ಏನೇನೋ ಬೈದ್ಬಿಟ್ಟೆ, ಹೊಡೆದ್ಬಿಟ್ಟೆ, ಇದನ್ನ ಕ್ಷಮಿಸ್ಬಿಡು. ನೀ ಸುಮ್ಕಿರ್ಲ. ಆಡೋ ಮಕ್ಳು ಎದ್ಗೋದ್ರೆ ನೋವಾಯ್ತದೇನೋ? ಅಣ್ಣ, ಈ ಮನೇಲಿ ನೋಡ್ ಮಗನೇ, ಈ ಮನೇಲಿ ನಡೆಯೋದ್ ನೀನ್ ಸೀಮಂತ, ಅರ್ಥ ಆಯ್ತಾ? ಆ ಮನೇಲಿ ನಡೆಯಲ್ಲ. ವಿಷಯ ಅದಲ್ಲ ಅಣ್ಣ. ತುಂಬಿದ್ ಬಸ್ರಿ ನೀನು ಕಣ್ಣೀರ್ ಹಾಕ್ಬಿಡ್ದು. ನಾನ್ ಬರ್ತಾ ಇದೀನಿ ಮಗನೇ, ಕಿಟಕಿ ತಾವ್ ನಿಂತ್ಕೊಂಡಿರು ಆಯ್ತಾ? ನೋಡ್ತಾರ ಹಂಗೇನೆ ಜೀಪಲ್ಲಿ ಮಿಂಚು ಬಂದಂಗ್ ಬಂದ್ಬಿಡ್ತೀನಿ. ಅದಲ್ಲ. ಹಳ್ಕುಡ್ದು ಬಂದೆ. ನಮ್ಮನೇಲಿ ನಡೆದಿದ್ ಯಾವ್ದು ಆಕಸ್ಮಿಕ ಅಲ್ಲ, ಇದೆಲ್ಲ ಪ್ಲಾನ್ ಮಾಡಿದ್ದು. ನಮ್ ಡ್ಯಾಡ್ ಹಸುನ ಸಾಯಿಸಿದ್ರು, ಬಿಟ್ಲಿಂದ ಜಾರ್ ಬೀಳೋ ಹಾಗೆ ಮಾಡಿದ್ರು. ಆ ಸ್ವಾಮಿ ಒಬ್ಬ ಕ್ರಿಮಿನಲ್. ಅವನ್ ಮಾತ್ ಕೇಳಿ ದೇವ್ರ ಮನೆಗೆ ಬೆಂಕಿ ಹಾಕಿದ್ರು, ಜಮೀನ ಕಬ್ಜಾ ಮಾಡಿಸಿದ್ರು, ಒಡವೆಗಳನ್ನ ನಕಲಿ ಮಾಡಿದ್ರು. ನಂದಿನಿನ ಒಂದೇ ಸತಿ ಸಾಯಿಸ್ಬಿಡ್ಬೇಕು ಅಂತ ಗ್ಯಾಸ್ ಸಿಲಿಂಡರ್ನ ಬರ್ಸ್ಟ್ ಮಾಡಿಸಿದ್ರು. ಆದ್ರೆ ಅದ್ರಲ್ಲಿ ಅಮ್ಮನೇ. ನಂದಿನಿ ತುಂಬಾ ಒಳ್ಳವಳು. ನೀನು ನಿಮ್ಮಣ್ಣ ನಂಬೋದ್ರಿಗೆ ಬಂದಾಗಿದೆ. ನಮ್ಮ ಮನೆ ಸರ್ವನಾಶ ಆಗೋಯ್ತು. ಎಲ್ಲರೂ ಕೂತಿದ್ಯಾ? ಬಾರೆ ಹೊರಗೆ. ಎಲ್ಲಿಗೆ? ಪಂಚಮಿ ಹಬ್ಬ ಬಂದೈತೆ ದಿನನಾಗ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಚಿಕ್ಕವ್ವ ಕರ್ಕಬತ್ತೀನಿ ನೋಡ್, ನಾನು ತೆಗಿ, ನಂಗೆ ಕರ್ಕಬತ್ತೀನಿ ಇವಾಗ. ನೀವು ಕರೆ ಮಾಡಿರುವ ಚಂದಾದಾರರು ಅಣ್ಣ ಬರಲಿಲ್ಲ ಯಾಕ.
ಫೋನ್ ಮಾಡ್ಬಿಟ್ಟದೆ. ಅಯ್ಯೋ ಈ ಆಳ ಸಿಗ್ನಲ್ ಸಿಗ್ತಾ ಇಲ್ವಲ್ಲಪ್ಪ. ಬಂಗಾರ ಫೋನ್ ಮಾಡ್ಬಿಟ್ಟೈತೆ. ಫೋನ್ ತೆಗಿತಾ ಇಲ್ಲ. ವಾ, ಎಲ್ಲೋ ಅಣ್ಣ ಬರ್ತಾನೆ ಅಂತ ಇತ್ಲಿ ಕಡೆ ಓಡೋಗಿ ಹುಡುಕಾಡಿ ನಾಟಿ ಕೋಳಿನ ಹಿಡ್ಕೊಂಡ್ಬಂದು ಪರ 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 ಅಂತ ಕೊಯ್ದು ಸಾರು ಮಾಡ್ತಾ ಇರ್ಬೋದು. ನಿಂಗಣ್ಣ ತಂಗಿ ಕರ್ಕೊಂಬರಕ್ ಹೋಯ್ತಾ ಇದ್ದೀನಿ. ತಪ್ಪಿಸ್ಕೊಂತಿರ್ಗಿಲ್ಲ. ನನ್ನ ಹೆಂಡತಿ ಹೇಗೆ ಬೆಂಕಿ ಬಿರಿ ಒದ್ದಾಡಿ ನಡೆದು ನೀನು ಹಾಗೆ ಸಾಯ್ಬೇಕು. ಬಾರೆ ಮನೆ ತುಂಬಾ ಓಡಾಡ್ತೀಯ. ಮೊದಲು ನಿನ್ನ ಮಗು ಸಾಯಿಸ್ತೀನಿ, ಆಮೇಲೆ ನಿನ್ನನ್ನು ಸಾಯಿಸ್ತೀನಿ. ಈ ಕಡೆ ಅವಳ ಮೇಲೆ ಕೈ ಮಾಡ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಕಣ್ಣ, ತಪ್ಪು ಮಾಡ್ಬಿಟ್ಟೆ. ನಿನ್ ಗಲಾಟೆ ಇಳಿದಾಗ್ಲೆಲ್ಲ ನಾನ್ ನಿನ್ನ ತಡೀತಿದ್ದೆ. ಇವತ್ ನಾನೇ ಹೇಳ್ತಾ ಇದ್ದೀನಿ, ಅವ್ನ ಹೊಡಿ ಕೊಂದ್ ಬಿಡಣ್ಣ. ಚಿತ್ರ ಹಿಂಸೆ ಕೊಟ್ಟಿದ್ದಾನಣ್ಣ. ಬೇಡ, ಇಂಥ ಕೆಟ್ಟ ಮನುಷ್ಯನ ರಕ್ತ ನಿನ್ ಕೈಗಂಟಿ ಕೊಲೆಗಾರನಾಗಿ ನಿನ್ ವ್ಯಕ್ತಿತ್ವ ಹಾಳು ಮಾಡ್ಕೋಬೇಡ. ಬಿಟ್ಬಿಡು. ಸಿಂಹಾದ್ರಿ, ನನ್ನ ಅಳಿಯ ಇಷ್ಟು ನೀಚ ಅಂತ ನಮ್ಗೆ ಈಗಲೇ ಗೊತ್ತಾಗಿದ್ದಪ್ಪ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು. ಮನೇನಾ? ನಾನು ಅರಮನೆ ದೇವಸ್ಥಾನ ಅನ್ಕೊಂಡಿದ್ದೆ. ಗೊತ್ತಿರ್ಲಿಲ್ಲ ಕಣವ ಈ ಮನೆ ಕಸಾಯಿ ಖಾನೆ ಅಂತ. ಕಸಾಯಿ ಖಾನೆ ಅಂತ. ಅಯ್ಯೋ ಅಲ್ಬಾರ್ದು. ನಾನು ಬಂದ್ಬಿಟ್ಟಲ್ಲವಾ, ಏನೂ ಆಗಲ್ಲ ಕಣವ. ಬಾರವ ಬದುಕಣ, ಬಾರ ನಾನಿದ್ದೀನಿ, ಬಾರೋ ಕೂತವ. ಅಯ್ಯೋ ಮೆತ್ಕೆ ಆಸ್ಪತ್ರೆಗೆ ಹೋಗೋಣ ನಡಿ. ಬೇಡ ಅಣ್ಣ. ಅಯ್ಯೋ ನನ್ನ ಕೇಳೋ, ಆಸ್ಪತ್ರೆಗೆ ಹೋಗೋಣ. ಅಣ್ಣ ಬಾ ಅಣ್ಣ, ನಮ್ಮ ಮನೆಗೆ ಹೋಗೋಣ. ಬೇಡ ಕಣವ, ಹಂಗೆಲ್ಲ ಆಟ ಮಾಡ್ಬಾರ್ದು. ಹೋಗು ಅಂದ್ಮೇಲೆ ಹೋಗ್ಬೇಕು. ಡ್ರೈವರ್ ಗಾಡಿ ಎತ್ತು. ಆಟ
ನಮ್ಮೋರೆ ಹಾಕಿದಾಗೋಯ್ತು ಬಿಡವ, ನಾನು ಬಂದ್ಬಿಟ್ನಲ್ಲ. ನೀನು ನಮ್ಮನೆ ಮಹಾಲಕ್ಷ್ಮಿ ಅಲ್ವಾ ಬಂಗಾರ? ಅವ್ರು ಯಾರೋ ಏನೋ ಅಂದ್ರು ಹೊಡೆದ್ರು ಅಂತ ತಲೆಗೆ ಹಾಕೋತಾರೇನವ? ಬದುಕಿ ಬಾಳವಳು ನೀನು. ಅಕ್ಕ, ಮಹಾಲಕ್ಷ್ಮಿ ಸಿಲ್ಸಿಂದ ಬಟ್ಟೆ ಕೊಡ್ತಿದ್ದಾರಕ್ಕ. ಬನ್ನಿ ಇಲ್ಲಿ. ಮಗನೇ ಸೀಮಂತಕ್ಕೆ ಸುಮಾ 10 ತೊಳ್ಳಿಯಿಂದ ಊತರ ಸೋಲ್ಕಣವ್ವ. ಸುಮ್ನೆ ಅನ್ಕೊಂಡಿದ್ಯಾ? ಸೋದರ ಮಾವ ಆಗೋದು ಹತ್ತೇರಿಕೆ ನೋಡ್ದ? ಸೋದರ ಮಾವನ್ ಪಟ್ಟ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗಿನ್ನ ಜಾಸ್ತಿ ಇದ್ದಂಗೆ. ಅಲ್ಲಪ್ಪ, ಸಿಂಹಾದ್ರಿ ಆಗ್ಲೇ ಹುಟ್ಟೋ ಮಗುಗೆ ತೊಟ್ಲುನು ಮಾಡಿಸ್ಬಿಟ್ಟವನೆ. ನೋಡ್ತಾ ಇರು, ಸಾವಿರ ಜನ ಮುತ್ತೈದರನ್ನ ಕರ್ಸಿ ಅರ್ಶನ ಕುಂಕುಮ ಕೊಡ್ಸಿ ನಿಂಗೆ ಆಶೀರ್ವಾದ ಮಾಡ್ಸಾಕ್ ಕೊಡ್ತೀನಿ ಬಂಗಾರ. ನಿಮ್ ಹತ್ರ ಇರೋ ಹಸಿರು ಬಳೆನೆಲ್ಲ ನಂದಿನಿ ರೂಮ್ ನಲ್ಲಿ ತೆಗ್ದಿಟ್ಬಿಡಿ. ಏನು ಬಂಗಾರ? ನಿನ್ನ ಅಣ್ಣ ಅಲ್ಲ ಕಣೋ, ದೇವ್ರು. ನಾನು ಅಂದ್ರೆ ಎಷ್ಟು ಪ್ರೀತಿನೋ ನಿಂಗೆ. ನಂದು 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 ಅಂತ ನನ್ ಮೇಲೆ ಪ್ರಾಣನೇ ಬಿಡ್ತಿಯಲ್ಲೋ. ಈ ಜನ್ಮದಲ್ಲಿ ನಿನ್ ಋಣ ತೀರ್ಸಕ್ಕಾಗಲಿಲ್ಲ. ಇಲ್ಲಪ್ಪ ಇಲ್ಲ. ಇನ್ನೊಂದ್ ಜನ್ಮ ಅಂತಿದ್ರೆ ನಿನ್ ತಾಯಿಯಾಗಿ ಋಣ ತೀರಿಸ್ತೀನಿ ಕಣೋ. ಯಾಕಮ್ಮ ಮುಂದಿನ ಜನ್ಮದ್ ಮಾತಾಡ್ತೀಯ? ಇದೇ ಜನ್ಮದಲ್ಲಿ ನಾವ್ ಮಾಡೋ ಕೆಲ್ಸ ಸುಮಾರೈತೆ. ತುಂಬಾ ಆಯ್ತವೋ. ಅಳ್ಬೇಡ ಅಳ್ಬೇಡ, ಊರ್ ಬಂತು. ಅಳ್ಬೇಡ ಅಥವಾ ಕಣ್ಣುಸ್ಕೋ, ಅಳ್ಬಾರ್ದು ನೀನು. ಸುಮಾ ಬೈಲಾರಿ, ಬರ್ರಿ ನಂದು ಬಂದವಳೆ. ಬರ್ರಿ ಮಗನೇ ಎದ್ದಳ ಮನೆ ಬಂದಿದೆ, ಎದ್ದಳ. ನಂದು ಲೇ ಅಮ್ಮ, ನಂದು ಲೋ ಬಾ, ಇಳಿಸ್ತೀನಿ ಬಾ. ಬಿಸ್ಲಲ್ವಾ, ಅದಕ್ಕೋಸ್ಕರ. ನೀರ್ ತಗೋಬಾರ, ಕಂಡ್ಬಿಡಮ್ಮ. ಬರ್ರಿ. ನಂದು ಏನ್ ನಂದಿನಿ? ಅಯ್ಯ ಅಲ್ಲೇ ಅಂದ್ರೆ ನಂದು